ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇನ್ನೊಂದು ವಿಷಯ ನೀವು ಅಬ್ಸರ್ವ್ ಮಾಡಿದ್ದೀರಾ ಇಲ್ವಾ ಗೊತ್ತಿಲ್ಲ, ನೋಡಿ ನಮ್ಮ ಸ್ಟೇರಿಂಗ್ ವೀಲಲ್ಲಿ ಎಂತಾದ್ರೂ ಒಂದು, ಸ್ಟೇರಿಂಗ್ ವೀಲಲ್ಲಿ ಅಲ್ಲ, ಸ್ಟೇರಿಂಗ್ ವೀಲ್ ಕವರಲ್ಲಿ ಎಂತಾದ್ರೂ ಚೇಂಜಸ್ ಕಾಣ್ತಾ ಇದೆಯಾ? ಎಂತಾಗಿದೆ ಅಂತೇಳಿ ಇದನ್ನೆಲ್ಲ ಕಟ್ ಮಾಡಿ ಹಾಕಿದ್ದೇನೆ. ಇದು ಕ್ಲಿಯರ್ ಕಟ್ ಬರಬೇಕಿತ್ತು, ಮೊನ್ನೆ ಅರ್ಜೆಂಟಲ್ಲಿ ಕಟ್ ಮಾಡಿದ್ದು. ಯಾತಕ್ಕೋಸ್ಕರ ಕಟ್ ಮಾಡಿದ್ದು ಅಂತೇಳಿದರೆ, ನಮ್ಮ ಇನ್ನೊಬ್ಬರು ಡ್ರೈವರ್ ಹೋಗಿ ಒಂದು ಕಾಂಬಿನೇಷನ್ ಸ್ವಿಚ್ಚನ್ನು ಒಂದು ಎಂಥದ್ದು ಅವರು ಹೋದಾಗ ಒಂದು ಕಟ್ಟಾಗಿತ್ತು. ನಮ್ಮನ್ನು ಹೇಳಿದೆ ನಿಮ್ಮ ಹತ್ರ, ಇದೆಲ್ಲ ಹೊಸ ಕಿಟ್ ಹಾಕಿಸಿರೋದು. ನನಗೆ ಸಹ ಡೌಟ್ ಬಂದರೆ ಎಂತಂತ ಹೇಳಿದರೆ, ನಮ್ಮ ಸ್ಟೇರಿಂಗ್ ವೀಲಲ್ಲಿ ಸ್ಟೇರಿಂಗ್ ವೀಲ್ ಕವರ್ ಹಾಕಿಸಿದೆ ಅಲ್ಲ, ಅದರಲ್ಲಿ ಇಲ್ಲಿ ತನಕ ಬರ್ತಾ ಇತ್ತು ಅದರದ್ದು ಹಗ್ಗ, ಈ ಪೀಸುಗಳು. ಅದರಲ್ಲಿ ಬಿಳಿ ಕಲರ್ದೊಂದು ದಾರ ಬರ್ತಾ ಇತ್ತು, ಸ್ಟ್ರಾಂಗ್ ಇತ್ತು. ಅದು ಒಂದು ವೇಳೆ ಇಲ್ಲಿಗೆ ತಾಗಿ ಇದನ್ನು ಎಳ್ಕೊಂಡಿದ್ದ ಅಂತ ಗೊತ್ತಿಲ್ಲ. ಹಾಗೆ ತಾಗಿದ್ರೂ ಕೂಡ ಸ್ಟೇರಿಂಗ್ ಆ ಕಡೆ ಈ ಕಡೆ ಮಾಡುವಾಗ ಟೈಟ್ ಆಗಬೇಕಿತ್ತು. ಡ್ರೈವರಿಗೆ ಗೊತ್ತಾಗಲಿಲ್ಲ, ಅದು ಟೈಟ್ ಆಗುವಾಗ ಗೊತ್ತಾಗಬೇಕಿತ್ತು, ಅವರಿಗೆ ಸಹ ಗೊತ್ತಾಗಲಿಲ್ಲ ಅಂತ ಕಾಣ್ತದೆ. ಎಂತಂತ ನನಗೆ ಸಹ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ಟೇರಿಂಗ್ ಕವರ್ ಇದ್ದು ಎಲ್ಲ ದಾರವನ್ನು ಕಟ್ ಮಾಡಿ ಹಾಕಿದ್ದೇವೆ. ಕರೆಕ್ಟಾಗಿ 3:30 ಗಂಟೆಗೆ ಕಕ್ಕೆಪದವು ಸಿಟಿ ರೀಚ್ ಆಗ್ತಾ ಬಂದ್ವಿ. ಇನ್ನೂ ಕೂಡ ಊಟ ಆಗಲಿಲ್ಲ. ಇಲ್ಲಿ ಒಂದು 3 ಅಂಗಡಿ ಉಂಟು. ಇಲ್ಲಿಂದ ಹೊರಡಲಿಕ್ಕೆ ಒಂದು ಅರ್ಧ ಗಂಟೆ ಬೇಕೇ, ಯಾಕಂತ ಹೇಳಿದರೆ ಇಲ್ಲಿ ಸ್ವಲ್ಪ ಐಟಮ್ ಎಲ್ಲ ಜಾಸ್ತಿ ಉಂಟು. ಹಾಗಾಗಿ ಕಕ್ಕೆಪದವಲ್ಲಿ ಒಂದು 3 ಅಂಗಡಿಗೆ ಇಳಿಸಿ ಮತ್ತೆ ಸೀದಾ NC ರೋಡಿಗೆ ಹೋಗಬೇಕು. ಹೋಗೋ ದಾರಿಯಲ್ಲಿ ಇನ್ನೂ 2 ಅಂಗಡಿ ಸಿಗ್ತದೆ. ಅದಕ್ಕೆ ತಕ್ಕ ಇಲ್ಲಿ ಒಂದು ಬಂದು ಸೌಂಟು ಮಾರ ಸಿಕ್ಕು. ಎಂತ ಮಾಡೋದಯ್ಯ, ಓನರಿಗೆ ಫೋನ್ ಮಾಡಿ ಕೇಳುವ. ಲಾಸ್ಟ್ ಟೈಮ್ ಕೂಡ ಇದೇ ಪರಿಸ್ಥಿತಿ ನಮಗೆ ಬಂದಿತ್ತು. ನಾವಿಬ್ಬರೇ ಬಂದದಲ್ಲ ಇಲ್ಲಿಗೆ, ನಾವಿಬ್ಬರೇ ಬಂದದ್ದು. ಲಾಸ್ಟ್ ಟೈಮ್ ಕೂಡ ಇದೇ ಪರಿಸ್ಥಿತಿ. ಎಂತಂತ ಹೇಳಿದರೆ, ಹೋದವರಲ್ಲ ಅದಕ್ಕಿಂತ ಮುಂಚಿನ ವಾರ ಇದೇ ಥರ ಪರಿಸ್ಥಿತಿಯಲ್ಲಿ ಊಟ ಇಲ್ಲದೆ ಸಾಯ್ತಾ ಇದ್ವಿ. ಇದೇ ಅಂಗಡಿಯವರು ಬಂದ್ ಮಾಡಿದ್ರು. ಇವತ್ತು ಸಹ ಅದೇ ಥರ ಆಗಿದೆ, ಅವರೇ ಬಂದ್ ಮಾಡಿದ್ದಾರೆ. ಎಂಥ ಜನ ಊಟ ಮಾಡು, ಯಾವಾಗ ಊಟ ಮಾಡು, ನಮ್ಮ ಅವಸ್ಥೆ ಎಂಥದ್ದು. ಇಲ್ಲಿನಲ್ಲಿ ಹೋಟ್ಲು ಸಹ ಇಲ್ಲಲ್ಲ. ತೊಂದರೆ ಆಗುದು ಅದೇ. ಕರೆಕ್ಟಾಗಿ ಹೋಟೆಲ್ ಸಿಗೋದಿಲ್ಲ. ಹೋಟೆಲ್ ಇಲ್ಲದಿದ್ದರೆ ಊಟ ಮಾಡಲಿಕ್ಕೆ ಸಾಗೋದಿಲ್ಲ. ಇವರನ್ನು ಬೈದು ಕಾರ್ಯ ಇಲ್ಲ, ನಾವು ಬರುವ ಟೈಮ್ ಸರಿ ಇಲ್ಲ ಅಂತ ಹೇಳಬೇಕು. ನಮಗೆ ಅರ್ಥ ಆಗ್ತದೆ. ಎಂತ ಗೊತ್ತುಂಟಾ, ಒಮ್ಮೆ ಎಂತ ಮಾಡಬೇಕು ಗೊತ್ತುಂಟಾ, ನೀವು ಸಹ ಬರಬೇಕು, ನಾನು ಸಹ ಬರ್ತೇನೆ. ಓನರನ್ನು ಇಲ್ಲಿ ಕುತ್ಕೊಳಿಸ್ಬೇಕು ಮಧ್ಯದಲ್ಲಿ, ಇಬ್ಬರನ್ನು ಸಹ ಕುತ್ಕೊಳಿಸಿ ಲೈನಿಗೆ ಬರಬೇಕು. ಯಾಕೆ, ಅವ್ರಿಗೆ ಗೊತ್ತಾಗಬೇಕು ಯಾವ ಗಂಟೆಗೆ ಯಾರ ಅಂಗಡಿ ಇರುವುದಿಲ್ಲ, ಎಷ್ಟು ಕಷ್ಟ ಬರ್ತಾರೆ ಇವರು. 1 ಗಂಟೆಗೆ ಬಿಟ್ಟರೆ ಎಷ್ಟು ಕಷ್ಟ ಉಂಟು ಲೈನ್ ಅಂತ ಅವ್ರಿಗೆ ಗೊತ್ತಾಗಬೇಕು. ಇದು ಅವ್ರಿಗೆ ಗೊತ್ತಾಗೋದಿಲ್ಲ. ಈಗ ಅಲ್ಲಿ ಕುತ್ಕೊಂಡು ಅವರು ಕಳಿಸೋದಲ್ಲ, ಅವರ ತಲೆಯಲ್ಲಿ ಎಂತ ಗೊತ್ತುಂಟಾ, ಕೇವಲ ಬೇಗ ಅಂಗಡಿ ಕಮ್ಮಿ ಉಂಟು, ಮಧ್ಯಾಹ್ನ ಹೋದರೂ ಸಹ ನಡೀತದೆ ಅಂತ. ಆದರೆ ನಾವು ಎಷ್ಟು ಕಷ್ಟ ಬರ್ತೇವೆ ಅಂತ ಇವ್ರಿಗೆ ಗೊತ್ತುಂಟ. ನಾವು ಊಟ ಇಲ್ಲದೆ ಎಲ್ಲ ಅವ್ರನ್ನ ಕರ್ಕೊಂಡು ಬಂದರೆ ಸರಿ ಆಗ್ತಿತ್ತು. ಅವರಿಗೆ ಸಹ ಊಟ ಇಲ್ಲದ ಗೊತ್ತಾಗ್ತದೆ. ಇದು ನಮ್ಮ ಪರಿಸ್ಥಿತಿ ಅದೇ ಆದದ್ದು. ಅವ್ರನ್ನ ಒಮ್ಮೆ ಕರ್ಕೊಂಡು ಬರಬೇಕು, ಗೊತ್ತಾಗ್ತದೆ. ಮಧ್ಯಾಹ್ನ 1 ಗಂಟೆಗೆ ಬಿಟ್ಟರೆ ಎಷ್ಟು ನರಕ ಬರ್ತಾರೆ, ಊಟ ಸಿಗೋದಿಲ್ಲ. ಇವರಿಗೆ ಕರೆಕ್ಟ್ ಟೈಮಿಗೆ ಊಟ ಸಿಗ್ತದಲ್ಲ, ಅದೇ ಉಪದ್ರ ಆಗುತ್ತೆ. ನೋಡುವ, ಮ್ಯಾನೇಜರ್ ಹತ್ರ ಕೇಳಿದ್ದೇನೆ. ಅವರು ಫೋನ್ ಮಾಡಿದ ಮೇಲೆ ಇಲ್ಲಿಂದ ಸೀದಾ ಹೊರಡುವ. ಎದುರುಗಡೆ ಒಂದು 2 ಅಂಗಡಿ ಉಂಟು. ವಿಷಯ ಯಾವ ಥರ ಆಗ್ತದೆ ಅಂತ ಹೇಳಿದರೆ, ಆರ್ಡ್ರ್ ತೆಗೆಯುವವನಿಗೆ ಸಹ ಕರೆಕ್ಟು ಟೈಮಿಗೆ ಊಟ ಮಾಡ್ತಾನೆ, ಮತ್ತು ಮ್ಯಾನೇಜರ್ ಕೂಡ ಕರೆಕ್ಟ್ ಟೈಮಿಗೆ ಊಟ ಮಾಡ್ತಾರೆ. ಕಂಪನಿಯಲ್ಲಿ ಕೆಲಸ ಮಾಡುವವರು ಕೂಡ ಕರೆಕ್ಟ್ ಟೈಮಿಗೆ ಊಟ ಮಾಡ್ತಾರೆ. ಓನರ್ಗಳು ಕೂಡ ಕರೆಕ್ಟ್ ಟೈಮಿಗೆ ಊಟ ಮಾಡ್ತಾರೆ. ನಮ್ಮ ಆರ್ಡ್ರ್ ತೆಗಿಲಿಕ್ಕೆ ಹೋಗುವ ಒಬ್ಬ ಹುಡುಗ ಸಹ, ಅವನು ಸಹ ಕರೆಕ್ಟ್ ಟೈಮಿಗೆ ಊಟ ಮಾಡ್ತಾನೆ. ಆದರೆ ಲೈನಿಗೆ ಬಂದವರು ಊಟ ಇಲ್ಲ. ಹಾಗಾಗಿ ನಮ್ಮ ಹಸಿವು, ನಮ್ಮ ಕಷ್ಟ ಅವರಿಗೆ ಗೊತ್ತಾಗೋದಿಲ್ಲ. ಅಷ್ಟೇ ಹೇಳ್ಬೇಕಷ್ಟೇ, ಮತ್ತೆ ಎಂಥದ್ದು ಹೇಳುವಾಗಿಲ್ಲ. ಚಿಲ್ಲರ್ ಬೇಕಾ? ಕರೆಕ್ಟಾಗಿ 4 ಗಂಟೆ ಆಗ್ತಾ ಬಂತು. ಕಕ್ಕೆಪದವಿಂದ ಬಿಟ್ಟು ಈಗ ಇಲ್ಲಿಂದ ರೈಟ್ ತಗೊಂಡು ಹೋಗಬೇಕು. ಹೋದ ಸತಿ ನಾವು ಈ ಕಡೆ ಹೋಗಿದ್ವಿ ಸರಪಾಡಿಗೆ, ಈಗ ಹೋಗಲಿಕ್ಕಿಲ್ಲ. ಈಗ ನಾವು ಸ್ಟ್ರೈಟ್ ಕಾರಿಂಜೇಶ್ವರ ರೋಡಲ್ಲಿ ಹೋಗ್ತಾ ಇದ್ದೇವೆ. ಬನ್ನಿ ಇಲ್ಲಿಂದ ಹೋಗುವ. ಈ ಕೆಲಸ ಮಾಡಲಿಕ್ಕೆ ಎಷ್ಟು ಬೇಸರ ಆಗ್ತದೆ ಅಂತ ಹೇಳಿದೆ, ನನ್ನ ಮೇಲೆ ನನಗೇನೆ ಜಿಗುಪ್ಸೆ ಹಿಡಿತಾ ಉಂಟು. ಗಂಟೆ 4 ಆಗ್ತಾ ಬಂತು, ಇನ್ನೂ ಸಹ ಊಟ ಇಲ್ಲ. ದುಡಿಯುವುದೇ ಊಟಕ್ಕೋಸ್ಕರ, ಹೊಟ್ಟೆಗೋಸ್ಕರ. ಅದು ಕೂಡ ಕರೆಕ್ಟಾಗಿಲ್ಲ, ಎಂಥದಿಲ್ಲ ಅಂತ ಹೇಳುವಾಗ ಯಾತಕ್ಕೋಸ್ಕರ ದುಡಿತಿದ್ದೇವೆ ಅಂತ ಆಗ್ತದೆ ನನಗೆ. ಅದರಲ್ಲಿ ಬೇರೆ ಓನರ್ ಹೇಳ್ತಾರೆ ನಮ್ಮ ಬಿಲ್ಲನ್ನು ನೋಡಿ, ಇವರು ಮಧ್ಯಾಹ್ನ ಬರ್ಬೋದು, ಈ ಥರ ಬಿಟ್ಟರೆ ಇವರು ಮಧ್ಯಾಹ್ನ ಬರ್ಬೋದು ಅಂತ. ನಾನು ಯಾರಿಗೂ ಇಲ್ಲಿ ಬೈತಾ ಇಲ್ಲ, ಯಾರನ್ನು ದೂಷಿಸ್ತಾ ಇಲ್ಲ.
ಅರ್ಥ ಮಾಡಿಕೊಳ್ಬೇಕು, ಒಬ್ಬ ಮನುಷ್ಯನ ಕಷ್ಟವನ್ನು ಅರ್ಥ ಮಾಡಿಕೊಳ್ಬೇಕು. ಎಷ್ಟೇ ಬಿಲ್ ಇರಲಿ, ನಾವು ಹಾಗೆ ಒಮ್ಮೊಮ್ಮೆ ಇರುವಾಗ ರಾತ್ರಿ ತನಕ ದುಡ್ಡು ನಾವು ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡು ಅಂತದ್ದು ಕೇಳುದಿಲ್ಲ. ಕೇಳ್ತೇವೆ ಅಜಿನೇದ್ ಭಾಯ್? ಹಾಂ, ನಾವು ಯಾರ ಹತ್ರ ಸಹ ಎಕ್ಸ್ಟ್ರಾ ದುಡ್ಡು ಕೇಳುದಿಲ್ಲ, ಓನರ್ ಹತ್ರ ಸಹ ಕೇಳುದಿಲ್ಲ. ಕೊಟ್ಟರೆ ತಗೊಳ್ತೇವೆ, ಇಲ್ಲದಿದ್ದರೆ ಸುಮ್ಮನೆ ಹೋಗ್ತೇವೆ. ಹಾಂ, ಒಂದಿನ ಬೇಗ ಆಗಲಿಕ್ಕೆ ಒಂದೊಂದು ದಿವಸ ಬೇಗ ಕಳಿಸ್ಬೇಕು. ಒಮ್ಮೊಮ್ಮೆ ಮನೆಗೆ ಹೋಗಿ ನಮಗೆ ಸಹ ನೆಮ್ಮದಿ. ಇದು ಯಾವತ್ತು ನೋಡಿದ್ರು ಕೈಕಾಲು ಹೊಡ್ಕೊಂಡು, ಯಾವತ್ತು ನೋಡಿದ್ರು ಒಂದು ನಿಮಿಷ ರೆಸ್ಟ್ ಇಲ್ಲದೆ ಇಡೀ ದಿನ ಗಾಡಿ ಓಡಿಸ್ಕೊಂಡು ಹೇಳುವಾಗ ಬೇಸರ ಆಗ್ತದೆ. ಓನರ್ನವರು ಅರ್ಥ ಮಾಡಿಕೊಳ್ಬೇಕು ಇದನ್ನೆಲ್ಲ. ಕೇವಲ ದುಡಿಸುವುದಲ್ಲ, ಸಂಬಳ ಕೊಡ್ತಾರೆ ಅಂತೇಳಿ ದುಡಿಸುವುದಲ್ಲ, ಒಂದು ಪಾಪ ಪುಣ್ಯ ಪ್ರಜ್ಞೆ ಅಂತ ಇರಬೇಕು. ನಮ್ಮ ಕೆಲಸದವರು ನಾವು ಸರಿಯಾಗಿ ನೋಡ್ಕೊಳ್ಬೇಕು. ಅದೊಂದು ಇದ್ದರೆ ಸಾಕಿರ್ತಿತ್ತು ನಮಗೆ. ಇದೆಂಥದಿಲ್ಲ, ಸಂಬಳ ಕೊಡೋದಿಲ್ವಾ, ದುಡೀಲಿ ಅಂತ ಅಂದ್ಕೊಳ್ಳುವವರೇ ಜಾಸ್ತಿ. ಈ ಥರ ಆದರೆ ಸೀದಾ ಬಿಟ್ಟು ಹೋಗುವಂತ ಆಗ್ತದೆ ನನಗೆ. ನಿಮಗೆ ಸಾಗುದಿಲ್ವಾ? ಸೀದಾ ಬಿಟ್ಟು ಹೋಗುವಂತ ಆಗ್ತದೆ, ಇಂಥ ಕೆಲಸವೇ ಬೇಡ ಅಂತ. ಒಂದು ಕರುಣೆ ಇರಬೇಕು ಮಾರೆ, ಕರುಣೆ ಮನುಷ್ಯ ಆದ ಕರುಣೆ ಇರಬೇಕು. ನಾವು ಮಾತ್ರ ಹಣ ಮಾಡಿದರೆ ಸಾಕಾಗುವುದಿಲ್ಲ. ನಾವೆಂತ ಕದಿತೇವ? ಇಲ್ಲಲ್ಲ. ಬೇಗ ಬಂದರೆ ಸಹ ನಾವು ಲೈನ್ ಕರೆಕ್ಟಾಗಿ ಮುಗಿಸಿ ಬರೋದಿಲ್ವ? ನಾವೆಂತ ಕದಿಯುವುದು ಇಲ್ಲ. ನಿಮಗೆ ಎಂತಾದ್ರೂ ಅನ್ಯಾಯ ಮಾಡಿದ್ದೇವೆ? ಇಲ್ಲ. ನಿಮ್ಮ ಅರ್ಜೆಂಟಿಗೋಸ್ಕರ ನಮ್ಮನ್ನು ಬಳಸಿಕೊಳ್ಳುವಾಗ ನಮ್ಮನ್ನು ಕೂಡ ನೀವು ಸರಿಯಾಗಿ ನೋಡ್ಕೊಳ್ಬೇಕು. ಒಂದು 10 ಗಂಟೆ 11 ಗಂಟೆಗೆ ಲೈನ್ ಬಿಟ್ಟು ಆಗಬೇಕು. ಇದು ಯಾವತ್ತು ನೋಡಿದ್ರು 12:30 ಗಂಟೆ. ಎಂಥದಿತ್ತು? ಗಂಟೆ 4:15 ಆಗ್ತಾ ಬಂತು, ಇನ್ನೂ ಕೂಡ ಊಟ ಆಗಲಿಲ್ಲ. ಹೋದಲ್ಲೆಲ್ಲ ಇದಕ್ಕೆ ತಕ್ಕಾಗಿ ಅಂಗಡಿಗಳು ಬಂದುಂಟು. ಫೋನ್ ಮಾಡಿಕೊಂಡು, ಓನರ್ ಹತ್ರ ಮಾತಾಡಿಕೊಂಡು, ಮತ್ತು ಮ್ಯಾನೇಜರ್ ಹತ್ರ ಮಾತಾಡಿಕೊಂಡು ಇದೇ ನಮ್ಮ ಪರಿಸ್ಥಿತಿ ಆಯಿತು. ಇನ್ನೂ ಕೂಡ ಹೋಗ್ಲಿಕ್ಕೆ ಉಂಟು. ಊಟ ಇಲ್ಲದಿದ್ದರೆ ಎದುರು ಯಾರು ಸಿಗ್ತಾನೆ ಅವನು ತೆಗೆದು ಕೊಲೆ ಮಾಡುವಂತ ಆಗ್ತದೆ ನನಗೆ. ಆ ಥರ ಆಗ್ತಾ ಉಂಟು. ಈಗ ಯಾರಾದ್ರೂ ಎದುರಲ್ಲಿ ಯಾರಾದ್ರೂ ಬೆಚ್ಚ ಮಾತಾಡ್ಬೇಕು ನನ್ನ ಹತ್ರ. ಈಗ ಮತ್ತೆ ಎಂತ ಹೇಳುದು ಮಾರು, ನಮ್ಮ ಅವಸ್ಥೆಯಲ್ಲಿ ಪರಿಸ್ಥಿತಿಯಲ್ಲಿ ಇದಿಲ್ಲ, ಸುಖ ಇಲ್ಲ. ಎಂತ ಅಂತ ಮಾಡುದು ನೋಡಿ. ಅಂಗಡಿ ಕೂಡ ಬಂದು ಎಲ್ಲ ಬಂದು ಎಂತ ಅಂತ ಮಾಡುದು. ಬನ್ನಿ ಇಲ್ಲಿಂದ ಹೊರಡು. ಇಲ್ಲಿ ಒಂದು ಐಟಮ್ ಅಲ್ಲಿ ಇಟ್ಟಿದ್ದೇವೆ, ಇನ್ನೊಂದು ಅಂಗಡಿ ಉಂಟು, ಅದನ್ನು ಪಾಸ್ ಮಾಡಿಕೊಂಡು ಸೀದಾ ಊಟ ಮಾಡುವ. ಹೋಗುವ. ಅಂತೂ ಇಂತೂ ಕರೆಕ್ಟಾಗಿ 4:15 ಗಂಟೆಗೆ ಸರ್ವಿಸ್ ರೋಡ್ ಎಕ್ಸಿಟ್ ತಗೊಂಡು ಹೈವೇ ರೀಚ್ ಆಗ್ತಾ ಬಂದ್ವಿ. NC ರೋಡು ಕರೆಕ್ಟಾಗಿರೋದು. NC ರೋಡಲ್ಲಿ ಇಲ್ಲಿ ಒಂದು ಅಂಗಡಿ ಉಂಟು. ಇಲ್ಲಿ ಒಂದು ಅಂಗಡಿ ಹಾಕಿದರೆ ಒಂದು ಓಡಿಕೊಂಡು ಹೋಗುವಂತ ಆಗ್ತದೆ. ಊಟ ಮಾಡುವ ಫಸ್ಟಿಗೆ ಹೋಗಿ. ಇಲ್ಲಿ ಹಾಕುವ ಫಸ್ಟಿಗೆ ಐಟಮ್. ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು. ಇಲ್ಲಿ ಬನ್ನಿ. ಎಂತ ಗೊತ್ತುಂಟ ಜುನೇದ್ ಭಾಯ್, ಒಂದು ಗೋಣಿ ಮೈದಾ ಆಯ್ತಾ, ತಗೊಳ್ಳಿ ಬಿಲ್ಲು. ಹೋಗಿ ಬನ್ನಿ ಬೇಗ, ಊಟ ಮಾಡುವ. ಇಲ್ಲೇ ಇರೋದು, ಎದುರುಗಡೆ ಒಂದು ಹೋಟೆಲ್ ಉಂಟು, ಅಲ್ಲೇ ಊಟ ಮಾಡುವ. ಯಾವತ್ತು ನಾರ್ಮಲಾಗಿ ಊಟ ಮಾಡೋದು ಅಲ್ಲೇ ನಾವು. ಸೊ ಅಲ್ಲೇ ಊಟ ಮಾಡುವ ಬನ್ನಿ. ಇಲ್ಲೊಂದು ಖಾಲಿ ಮಾಡುವ ಫಸ್ಟಿಗೆ. ಆಗ್ತಾ ಇಲ್ಲ, ನನ್ನ ಹೊಟ್ಟೆ ಸಾಲ್ತಾ ಉಂಟು, ನನ್ನ ಮುಖ ಸಾಲ್ತಾ ಉಂಟು. ಅಯ್ಯೋ ದೇವಾ, ನನ್ನ ಅವಸ್ಥೆನೇ ನೆಮ್ಮದಿಲ್ಲದ ಥರ ಆಗಿದೆಲ್ಲ ಮಾರೆ ನಮ್ಮ ಅವಸ್ಥೆ. ನಮ್ಮ ಜೀವನ ಎಂತ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರಾದರೂ ಶಾಪ ಹಾಕಿದ್ದೀರಾ ಎಂಥದ್ದು ಮಾರೆ? ಯಾರಾದರೂ ಕಣ್ಣು ಹಾಕಿದರೆ ದಯವಿಟ್ಟು ತೆಗೀರಿ ಮಾರೆ. NC ರೋಡಿಂದ ಬಿಟ್ಟವರು ಅಲ್ಲಿಂದ ಊಟ ಮಾಡಿಕೊಂಡು ಈಗ ಒಗ್ಗ ಹತ್ರ ರೀಚ್ ಆದ್ವಿ. ಈಗ ನಮ್ಮ ಐರಾವತನನ್ನು ಇಲ್ಲಿ ಸೈಡ್ಗೆ ಹಾಕಿದ್ದೇನೆ. ಅಲ್ಲಿ ಐಟಮ್ ಇಳಿಸ್ತಾ ಇದ್ದಾರೆ. ಎಳ್ದು ಕೊಟ್ಟೆಲ್ಲ ಬಂದಾಯಿತು. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಯಾರ್ಯಾರದ್ದು ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ನಮ್ಮ ಹೊಟ್ಟೆಗೆ ಹಿಟ್ಟಿಲ್ಲದೆ ನಾವು ಹಸಿವೆಯಿಂದ ಸಾಯ್ತಾ ಇರೋದು. ಇವತ್ತಿನ ಲೈನಲ್ಲಿ ನನಗೆ ಯಾವ ಥರ ಫ್ರಸ್ಟ್ರೇಷನ್ ಆಗ್ತಾ ಉಂಟಂತ ಹೇಳಿದರೆ, ಒಂದು ಹೋಟೆಲಿಗೋಸ್ಕರ ಒಗ್ಗ ತನಕ ಹೋಗ್ತಾ ಇದ್ದೇವೆ. ಇಲ್ಲದಿದ್ದರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹಿಂದುಗಡೆ ನಮ್ಮದು ಲಾಸ್ಟ್ ಪಾಯಿಂಟ್ ಇರ್ತಿತ್ತು. ಈಗ ಒಂದು ಹೋಟೆಲಿಗೋಸ್ಕರ ಅದನ್ನು ಹುಡುಕಿಕೊಂಡು ಒಗ್ಗ ಕಡೆ ಹೋಗ್ತಾ ಇದ್ದೇವೆ. ಇವತ್ತು ಫುಲ್ ಫ್ರಸ್ಟ್ರೇಷನ್. ಈಗ ಟೈಮ್ ಸಹ ಮಿತಿ ಮೀರಿ ಹೋಯಿತು. ಇಲ್ಲದಿದ್ದರೆ ಇಲ್ಲಿಗೆ 4 ಗಂಟೆಗೆ ಬರ್ತೇವೆ. ಇವತ್ತು ಎಷ್ಟಾಯ್ತು ಅಂತ 5 ಗಂಟೆ ಕಲಿಯುತ್ತೆ ಇಲ್ಲಿಗೆ ಬರುವಾಗ. ಕರೆಕ್ಟಾಗಿ ಒಗ್ಗ ಜಂಕ್ಷನ್ ಹತ್ರ ಇದ್ದೇನೆ. ಇಲ್ಲೊಂದು ಹೋಟೆಲ್ ಕಾಣಿಸ್ತಾ ಇರ್ಬೋದು ನಿಮಗೆ, ಶ್ರೀರಾಮ ಭವನ ಅಂತೇಳಿ. ಅಲ್ಲಿ ಲೈವ್ ಆಗಿ ಹೋಳಿಗೆ ಹಾಕ್ತಾರಂತೆ. ಅದಕ್ಕೋಸ್ಕರ ನಮಗೆ ಐಟಮ್ಸ್ ಹಾಕ್ಲಿಕ್ಕಿತ್ತು. ಓನರ್ ಒಂದು 5 ಎಂತ ಇದು ಹೋಳಿಗೆ ಅಲ್ಲ, ಹೋಳಿಗೆ ತರಲಿಕ್ಕೆ ಹೇಳಿದ್ದು. ಅದಕ್ಕೋಸ್ಕರ 5 ಹೋಳಿಗೆ ತಗೊಂಡಿದ್ದೇನೆ. ವಿದ್ ತುಪ್ಪ ಸಹಿತ ಹಾಕ್ತಾರಂತೆ, ಎಂತ ಅಂತ ಗೊತ್ತಿಲ್ಲ. ಬನ್ನಿ, ನಾನು ತಿಂತಿದ್ದೆ, ನಮಗೆ ಹೊಟ್ಟೆ ತುಂಬಿದೆ. ಈಗ ಊಟ ಮಾಡಿದೆ ಅಷ್ಟೇ. ಸರಿ, ಇಲ್ಲಿಂದ ನಮ್ಮ ಪಯಣ ಮುಂದುವರಿಸುವ. ಹೀಗೇನೆ ಯೂಟರ್ನ್ ತಗೊಂಡು ಸೀದಾ ಇದೇ ರೋಡಲ್ಲಿ ಹಿಂದ್ಗಡೆ ಹೋಗಬೇಕು. ಬನ್ನಿ ಹೋಗುವ. ಹೋಗ್ತಾ ಒಂದು ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕೆ ಉಂಟು.
ನೆನಪು ಮಾಡಿ ಆಯಿತಾ. ಒಗ್ಗದಿಂದ ಬಿಟ್ಟವರು ಕರೆಕ್ಟಾಗಿ 5:30 ಗಂಟೆಗೆ ಪೂಂಜಲ್ಕಟ್ಟೆ ಹತ್ರ ರೀಚ್ ಆಗ್ತಾ ಬಂದ್ವಿ. ಇನ್ನು ಇಲ್ಲಿ ಒಂದು ಅಂಗಡಿ ಉಂಟು, ಇಲ್ಲಿ ಒಂದು ಅಂಗಡಿ ಹಾಕಿ ಮತ್ತೆ ಎದುರುಗಡೆ ಒಂದು ಓಲ್ಡ್ ಬ್ಯಾಲೆನ್ಸ್ ತಗೊಂಡು ಮತ್ತು ಲೈನನ್ನು ಮುಗಿಸೋದು. ಹೋಗ್ಲಿಕ್ಕೆ ಉಂಟೆ, ಲೈನ್ ಮುಗಿದ್ರೆ ಸಹ ಹೋಗಬೇಕಲ್ಲ, ಪೂಂಜಲ್ಕಟ್ಟೆಯಿಂದ ಉಜಿರೆಗೆ ಹೋಗಬೇಡುವ. ಈಗ ನೋಡಿ ಇಲ್ಲಿಂದ ಲೆಫ್ಟ್ ತಗೊಂಡು ಒಳಗಿನ ರೋಡಿಗೆ ಹೋಗಬೇಕು. ಇಲ್ಲೊಂದು ಅಂಗಡಿ ಉಂಟು ಬಾಳಿಗ ಅಂತ, ಅಲ್ಲಿಗೆ ಐಟಮ್ ಹಾಕಿ ಬರುವ ಬನ್ನಿ. ಪೂಂಜಲಕಟ್ಟೆಯಿಂದ ಬಿಟ್ಟು ಅವನು ಎಲ್ಲಿ ಸಹ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಈಗ ಪ್ರೆಸೆಂಟಾಗಿ ಲಾಯ್ಲ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿಂದ ಕೊಯ್ಯೂರು ಕ್ರಾಸಿಗೆ ಹೋಗಿ ಡೀಸೆಲ್ ಹಾಕಿಸಿ ನಮ್ಮ ಪಯಣ ನಮ್ಮ ಕಂಪನಿ ಕಡೆಗೆ. ಟೈಮ್ ಎಷ್ಟಾಯಿತು ಎಂಥದ್ದು ನೋಡಲಿಲ್ಲ. ಈಗ ಅಲ್ಲಿ ಹೋಗಿ ಡೀಸೆಲೆಲ್ಲ ಹಾಕಿಸಿದ ಮೇಲೆ ಕಂಪನಿಗೆ ಹೋದ್ಮೇಲೆ ಹೇಳ್ತೇನೆ ಎಷ್ಟು ಗಂಟೆ ಆಯಿತು, ಎಷ್ಟು ಗಂಟೆಗೆ ಲೈನ್ ಮುಗಿಯಿತು ಅಂತೇಳಿ. ಬನ್ನಿ ಇಲ್ಲಿಂದ ಸೀದಾ ಪೆಟ್ರೋಲ್ ಪಂಪಿಗೆ ಹೋಗಿ ಸ್ವಲ್ಪ ಡೀಸೆಲ್ ಹಾಕಿಸುವ. ಇದೇ ಆಗೋದು ಮಾರೆ, ಒಂದು ಹೋಗೋದು ಸಹ ಇಲ್ಲ, ಹೋಗೋರನ್ನು ಬಿಡುವುದು ಸಹ ಇಲ್ಲ. ಡೀಸೆಲ್ ಎಲ್ಲ ಹಾಕಿಸಿ ಹತ್ರ ಕಂಪನಿ ರೀಚ್ ಆಗ್ತಾ ಬಂದ್ವಿ. ಇವತ್ತು ಡೀಸೆಲ್ ಎಷ್ಟು ಹೋಯ್ತು ಅಂತ ಹೇಳಿದರೆ 870 ರೂಪಾಯಿದು ಡೀಸೆಲ್ ಹೋಯಿತು. ಈಗ ನಮ್ಮ ಕಂಪನಿ ಇಲ್ಲೇ ಇರುವುದು ಕಾಣ್ತಾ ಇರ್ಬೋದು. ಹಾಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ ಸಮಯ ಕೂಡ ಆಯಿತು. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ನೀವು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.